ಕೇರಳದಲ್ಲಿ ಕನ್ನಡಿಗರ ರಕ್ಷಣೆಗೆ ನ್ಯೂಸ್ ಫಸ್ಟ್ ಧಾವಿಸಿತ್ತು. ನಿನ್ನೆ ಕಾರನ್ನ ಕಳೆದುಕೊಂಡಿದ್ದಂತಹ ಮಂಜು ಅವರ ವರದಿಯನ್ನ ಬಿತ್ತರ ಮಾಡಿತ್ತು. ಈ ವರದಿಯನ್ನ ಖುದ್ದು ಕೇರಳ ಸರ್ಕಾರ ಗಮನಿಸಿತ್ತು. ಈಗ ಕಾರ್ ಅವರಿಗೆ ಸಿಕ್ಕಿದೆ. ನೀವು ನನ್ನ ಹಿಂಭಾಗದಲ್ಲಿ ನೋಡ್ತಾ ಇರ್ಬೋದು, KA51 AK1823 ಈ ಕಾರು ಈಗ ಸಿಕ್ಕಿರೋದು. ಈ ಕಾರು ನಿನ್ನೆ ಅಂದ್ರೆ ಮೊನ್ನೆ ಚೂರಲ್ಮಲ್ನಲ್ಲಿ ಇತ್ತು. ಅದನ್ನ ಲೊಕೇಶನ್ ಅನ್ನ ಅವರ ಮಾಲೀಕರಾದಂತಹ ಸಚಿನ್ ಅವರು ಕೂಡ ಪತ್ತೆ ಹಚ್ಚಿ ಬೆಂಗಳೂರಿನಿಂದ ಬಂದಿದ್ರು, ನಮ್ಮ ಡ್ರೈವರ್ಗೆ ಏನಾಗಿದೆಯೋ ಅಂತ ಹೇಳಿ. ಈಗ ಈ ಒಂದು ಕಾರ್ನಲ್ಲಿ ಬಂದಿದಂತಹ 4 ಕೂಡ ಕಣ್ಮರೆಯಾಗಿದ್ರು. ಆ 4 ಪೈಕಿ ಈಗ 2 ಆಸ್ಪತ್ರೆಯಲ್ಲಿದ್ದಾರೆ, ಇನ್ನಿಬ್ಬರು ನಾಪತ್ತೆಯಾಗಿದ್ದಾರೆ. ಎಲ್ಲಿ ಹೋಗಿದ್ದಾರೆ ಅಂತ ಹೇಳಿ ಗೊತ್ತಿಲ್ಲ. ಇದರ ನಡುವೆ ಕಾರ್ ಏನಾಗಿದೆ ಅಂತ ಗೊತ್ತಿಲ್ಲ ಅಂತ ಹೇಳಿ ಆತಂಕಕ್ಕೆ ಒಳಗಾಗಿದ್ದ ಮಂಜು ಅವರಿಗೆ ಕಾರ್ ಸಿಕ್ಕಿದೆ. ಈ ಕುರಿತು ಮಾತಾಡ್ಲಿಕ್ಕೆ ಮಂಜು ಅವ್ರ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮಂಜು ಅವರೇ, ಈಗ ಕೊನೆಗೂ ಕಾರ್ ಸಿಕ್ಕಿದೆ. ಸಿಕ್ಕಿದೆ ಕಾರ್ ಸಿಕ್ಕಿದೆ. ಪಾಪ ಇದು ನ್ಯೂಸ್ ಫಸ್ಟ್ನವರು ಸ್ವಲ್ಪ ಹೆಲ್ಪ್ ಮಾಡಿದ್ರು ನಮಗೆ. ಅಲ್ಲಿ ಆತಂಕಕ್ಕೆ ಒಳಗಾಗಿದ್ವಿ ನಾವು. ಅಲ್ಲಿ ನ್ಯೂಸ್ ಫಸ್ಟ್ನವರು ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ ನಮಗೆ. ನಮ್ಮ ಕಾರು ನಮಗೆ ಸಿಕ್ಕಿದೆ ಸೇಫ್ ಆಗಿ. ಈಗ ನಿಮ್ ಜೊತೆಲಿ ಬಂದ್ರಲ್ಲ, ಅವ್ರನ್ನ ಭೇಟಿ ಆದ್ರ ಮತ್ತೆ? ಅವ್ರನ್ನ ಹಾಸ್ಪಿಟಲಲ್ಲಿ ನೋಡ್ಕೊಂಡ್ ಬಂದ್ವಿ. ಎರಡು ಜನ ಟ್ರೀಟ್ಮೆಂಟ್ ತಗೊಂತಾ ಇದ್ದಾರೆ, 2 ಜನ ಅವರು ಸಿಕ್ಕಿಲ್ಲ ಇನ್ನು. ಕೊನೆಗೂ ಕಾರ್ ಸಿಕ್ಕಿದೆ ಸರ್, ಏನ್ ಅನಿಸ್ತಿದೆ? ಕಾರು ಸಿಕ್ಕಿದ್ದು ಖುಷಿ ಅನಿಸ್ತಾ ಇದೆ. ಯಾಕಂದ್ರೆ ನಾವು ಆತಂಕಕ್ಕೆ ಒಳಗಾಗಿದ್ವಿ. ನ್ಯೂಸ್ ಫಸ್ಟ್ನವ್ರಿಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀವಿ. ಯಾಕಂದ್ರೆ ಅವರು ಸ್ವಲ್ಪ ಹೆಲ್ಪ್ ಮಾಡಿದ್ರು ನಮಗೆ. ಹೆಲ್ಪ್ ಮಾಡಿ ಕಾರು ಹೊರಗೆ ತರಲಿಕ್ಕೆ ಹೆಲ್ಪ್ ಆಯ್ತು. ಸಚಿನ್ ಅವರೇ, ಈಗ ನೀವು ಕಾರ್ ಚಾಲಕ ತಪ್ಪಿಸ್ಕೊಂಡಿದ್ದಾರೆ, ಕಾರ್ ಇಲ್ಲ ಏನೋ ಅಂತ ಹೇಳಿ ಆತಂಕಕ್ಕೆ ಒಳಗಾಗಿದ್ರಿ, ಹುಡ್ಕೊಂಡ್ ಬಂದ್ರಿ. ಸದ್ಯ ನ್ಯೂಸ್ ಫಸ್ಟ್ ನ ಸಂಪರ್ಕ ಮಾಡಿದ್ರಿ, ನಿಮ್ಮೊಟ್ಟಿಗೆ ನಾವು ಬಂದಿದ್ವಿ. ಅಂತಿಮವಾಗಿ ನಿಮ್ಗೆ ಕಾರ್ ಸಿಕ್ಕಿದೆ, ಬೆಂಗಳೂರಿನಿಂದ ಬಂದಿದ್ರಿ, ಹೇಗ ಅನಿಸ್ತಿದೆ? ಏನಿಲ್ಲ ಸರ್, ನಮಗೆ ಮೊನ್ನೆ ನೈಟ್ ಆಗಿದ್ದು. ಮೊನ್ನೆ ನೈಟ್ 1:30 ನಮಗೆ ಒಂದು ಇನ್ಫಾರ್ಮೇಶನ್ ಬಂತು, ಹಿಂಗೆ ಗಾಡಿ ಈ ಥರ ಟರ್ನ್ ಆಗಿದೆ. ಗಾಡಿ ಆಟೋಮೆಟಿಕ್ ಆಗಿ ಆನ್ ಆದಾಗ ನಮಗೊಂದು ಇನ್ಫಾರ್ಮೇಶನ್ ಬಂದಾಗ ನಾವು ಕಾಂಟ್ಯಾಕ್ಟ್ ಮಾಡಿದ್ವು ನಮ್ಮ ಡ್ರೈವರ್ನ. ಇಲ್ಲ ಅಣ್ಣ, ನಾನು ಗಾಡಿಯಿಂದ ಹೊರಗಡೆ ಕರ್ಕೊಂಡು ಹೋಗ್ತಿದ್ದಾರೆ ಜನ ಎಲ್ಲ ಅಂತ ಹೇಳ್ದ. ನಮಗೆ ಅವಾಗ ಹೆಂಗಾಗಿತ್ತು ಅಂದರೆ ಏನು ನಮಗೆ ಒಂದು ಭಯ ಭೀತಿ ಅಂತ ಇರುತ್ತಲ್ಲ, ಆ ಥರ ಒಂದು ಆತಂಕದಲ್ಲಿ ನಾವು ಸೇರ್ಕೊಂಡಿದ್ದು. ನಿನ್ನೆ ಒಂದು 4 ಗಂಟೆ 3 ಗಂಟೆ ಹತ್ತತ್ರ ನಾವು ವೈನಾಡ್ ರೀಚ್ ಆದೋ. ಆ ಸಮಯದಲ್ಲಿ ನ್ಯೂಸ್ ಕೊಟ್ಟವರು ನಾವು ನಿಮ್ಗಿದ್ದೀವಿ, ನಿಮ್ಮ ಜೊತೆಲಿ ನಿಲ್ತೀವಿ ಅಂತ ನಮಗೆ ಸಾಥ್ ಕೊಟ್ಟರು. ಅದು ಅದು ಯಾರಲ್ಲ ನೀವೇನೆ, ನಾವು ಮಾಡ್ಕೊಡ್ತೀವಿ ಸರ್, ಹೆಲ್ಪ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರಿ. ನಿಮ್ಮ ಕಡೆಯಿಂದಲೂ ತುಂಬ ಹೆಲ್ಪ್ ಆಗಿದೆ. ಇಲ್ಲಿ ಕಮ್ಯುನಿಟಿಗಳು ಬೆಳಗ್ಗೆ 6 ಗಂಟೆಗೆ ನಮಗೆ ಸಿಕ್ಕಿ ನಾವು ಹೆಲ್ಪ್ ಮಾಡ್ತೀವಿ ಅಂತ ಆ ಕಮ್ಯುನಿಟಿಗಳನ್ನು ಸಹ ತುಂಬ ಹೆಲ್ಪ್ ಮಾಡಿ ಅಲ್ಲಿ ಒಳಗಡೆ ಕರ್ಕೊಂಡೋಗಿ JCP 2 JCP ಕರ್ಕೊಂಬಂದು ಸುಮಾರು 1 ಗಂಟೆ ನಮಗೆ ಕೆಲಸ ಮಾಡಿಕೊಟ್ಟಿದೆ ನಮ್ಮ ಗಾಡಿಗೋಸ್ಕರ. ಅಲ್ಲಿ ಬಾಡಿಗಳೆಲ್ಲ ಹುಡುಕ್ತಿದ್ರು, ಆದ್ರೂ ಸಹ ನಮ್ಮ ಗಾಡಿನ ನಮ್ದು, ಯಾಕೆಂದರೆ ಅಷ್ಟು ಜನಗಳಲ್ಲಿ ಸುಮಾರು 3 ಇಂದ 4 ಎಕರೆ ಏನಿದೆ ಜಾಗ ಅದೆಲ್ಲ ಕೊಚ್ಕೊಂಡೋಗಿದೆ. ಅದರಲ್ಲಿ ಭಗವಂತನ ದಯೆ ನಮ್ಮ ಗಾಡಿ ಮಾತ್ರ ಉಳಿದಿದೆ. ನಮ್ಮ ಡ್ರೈವರು ನಮ್ಮ ಗಾಡಿ ಸೇಫ್ ಆಗಿದೆ. ಸೇಫ್ ಆಗಿದ್ದ ಜಾಗದಲ್ಲಿ ತುಂಬ ಮರಗಳು ಸೇರ್ಕೊಂಡಿತ್ತು. ಅಲ್ಲಿ ಎಲ್ಲ ಮರಗಳೆಲ್ಲನೂ ಸೈಡಿಗೆ ತಳ್ಳಿ ನಮ್ಮ ಗಾಡಿನ ಸುರಕ್ಷಿತವಾಗಿ ಇದು ಮಾಡಿಕೊಟ್ಟಿದ್ದಾರೆ. ನೀವು ಸರ್ ಏನು ಹೇಳ್ತೀನಿ ಅಂದರೆ, ನ್ಯೂಸ್ ಪಕ್ಷದವರೆಗೂ ಪಾಪ ಆ ರಾತ್ರಿ ಮಳೆಲೆಲ್ಲ ನೆನ್ಕೊಂಡು ನಮ್ಮ ಕರ್ನಾಟಕ ಜನ ಬಂದು ಈ ಥರ ಸಿಲುಕಿ ಈ ಥರ ತೊಂದರೆ ಆಗಿತ್ತು, ನಾವು ನಿಲ್ತೀವಿ ಅಂತ ನೀವು ನಮಗೂ ಸ್ವಲ್ಪ ಸಾಥ್ ಕೊಟ್ಟಿದ್ದೀರಲ್ಲ, ತುಂಬ ಖುಷಿ ಆಗುತ್ತೆ. ನಮ್ಮ ಗಾಡಿನೂ ಸಿಕ್ಕಿದೆ. ಬಟ್ ಏನಪ್ಪ ಅಂದರೆ, ನಮ್ಮ ಕಸ್ಟಮರು 2 ಮಾತ್ರ ಸಿಕ್ಕಿದ್ದಾರೆ. ಮಾತಾಡ್ಸ್ಕೊಂಡ್ ಬಂದಿದ್ದೀನಿ. ಒಬ್ಬರು ICU ಇದ್ದಾರೆ, ಇನ್ನೊಬ್ರು ಕಸ್ಟಮರು ಓಕೆ ಭಯ್ಯ ಅಂತ ಹೇಳಿದ್ದಾರೆ. ಅವ್ರದ್ದು ಏನಿದೆ, ಅವ್ರ 2 ಹಸ್ಬೆಂಡು, ಅವ್ರ 2 ಕಣ್ಮನೆಯಾಗಿದ್ದಾರೆ. ಪಾಪ 2 ತಿಂಗಳಾಗಿತ್ತು ಮದುವೆ ಆಗಿ. ನಮ್ಮ ರೆಗ್ಯುಲರ್ ಕಸ್ಟಮರು, ಅದೊಂದೇ ಬೇಜಾರು. ಯಾಕೆಂದರೆ ನಮ್ಮನ್ನು ನಂಬಿ ಅವ್ರು ಬಂದಿದ್ದಾರೆ. ನಮ್ಮನ್ನು ನಂಬಿ ಬಂದಾಗ ನಾವು ಅವ್ರನ್ನ ನೋಡಲೇಬೇಕಲ್ವಾ. ಆದಷ್ಟು ನಾವು ಇಲ್ಲಿ ಅವ್ರು ನೋಡ್ಕೋಬೇಕು ಅಂತ ಒಂದು ಇದರಲ್ಲಿದ್ದೀವಿ. ಮಳೆ ಜಾಸ್ತಿ ಇದೆ, ಪಾಪ ಮಳೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್, ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಅಂತಿಮವಾಗಿ ಕಾರ್ ಸಿಕ್ಕಿದೆ, ಖುಷಿ ಆಯ್ತಾ? ಖಂಡಿತ ಸರ್. ಏನು 13 ಲಕ್ಷ ಬಂಡವಾಳ ಹಾಕಿದ್ದೀನಿ. 2 ತಿಂಗಳಾಗಿದೆ ಅಷ್ಟೇ ಗಾಡಿ ಬಂದು. ಮೇ 27ನೇ ತಾರೀಕಲ್ಲಿ ಗಾಡಿ ತಗೊಂಡಿರೋದು. ಈ ಥರ ಆಗಿದೆ. ಸದ್ಯಕ್ಕೆ 2 ತಿಂಗಳಲ್ಲಿ ಈ ಥರ ಒಂದು ಅನಾಹುತ ಆಗಿ ಒಂದು ಬಚಾವಾಗಿದೆ. ಆ ಗಾಡಿ ಲಕ್ಷ್ಮಿ ನಮ್ಗೆ ಉಳಿದಿದೆ. ಥ್ಯಾಂಕ್ ಯು ಸರ್, ಖುಷಿ. ಡ್ರೈವರ್ ಕೂಡ ಸೇಫ್ ಆಗಿದ್ದಾರೆ ಸರ್? ಖಂಡಿತ ಸರ್. ಏನು ಹೇಳ್ತಾರೆ ಹೇಳಿ, ನಮ್ಮ ಮನೆ ಮಕ್ಕಳದ ನಾವು ನೋಡ್ಕೊಂಡಿದ್ದೀವಿ ನಮ್ಮ ಡ್ರೈವರ್ಗಳನ್ನ. ಅವ್ರ ಪಾಪ ಅವ್ರ ಮನೆಯವರೆಲ್ಲ ಭಾಳ ಆತಂಕಕ್ಕೆ ಈಡಾಗಿದ್ರು. ನಮಗೆಲ್ಲ ಫೋನ್ ಮಾಡ್ತಾ ಇದ್ರು, ಹಿಂಗೆ ಏನಾಗಿದೆ ಅಂತ. ಇವನು ಸಹ ನಮಗೆ ಮುಂಚೆ ಈ ಥರ ಅಂತ ಗೊತ್ತಿರಲಿಲ್ಲ. ನಾವೇನೋ ನಾರ್ಮಲ್ ನಮ್ಮ ಊರ ಕಡೆ ಎಲ್ಲ, ನಮ್ಮ ಬೆಂಗಳೂರಲ್ಲಿ ಲಾಸ್ಟ್ ಟೈಮ್ ಮಳೆ ಬಂದಿದ್ದು ಗೊತ್ತಾ, ನೀರಾಗಿತ್ತು. ಆ ಥರ ಏನೋ ನೀರು ಬಂದಿದೆ ಅಂತ ಅಂದ್ಕೊಂಡಿದ್ದು. ಡ್ರೈವರ್ ಏನು ಹೇಳ್ತಿದ್ದ, ಸರ್ ನಮಗೆ ಭಯ ಆಗ್ತಿದೆ ಅಣ್ಣ, ಬನ್ನಿ ಅಣ್ಣ ಅಂತ ಮೊನ್ನೆ ನೈಟಿಂದ ಹಿಂಸೆ ಮಾಡ್ತಿದ್ದ. ನಾನು ನಿನ್ನೆ ಬೆಳಗ್ಗೆ 9 ಗಂಟೆಲಿ ಹೊರಟು ಬೆಂಗಳೂರಿನ. ಅಲ್ಲಿ ಬರಬೇಕಾದ್ರೂ ಸಹ ನೀವು ನಿನ್ನೆ ಒಂದು ರಿಪೋರ್ಟ್ ಮಾಡಿದ್ದೀರಾ ನೋಡಿ, ಇಲ್ಲಿ ಹೇಳಿ, ಅಲ್ಲಿನೂ ಸಹ ನೀರು ತುಂಬ್ಕೊಂಡಿತ್ತು. ಅಲ್ಲಿ ನಮ್ಮ ಗಾಡಿ ಆಫ್ ಆಗಿತ್ತು. ಅಲ್ಲಿಂದ ಮತ್ತೆ ಕೇರಳ ಪೊಲೀಸರು ಹೆಲ್ಪ್ ಮಾಡಿದ್ರು. ಅಲ್ಲಿಂದ ಬಂದು ಇಲ್ಲಿಗೆ ಕರೆಕ್ಟಾಗಿ ಸರಿಸುಮಾರು 3 ಗಂಟೆಗೆ ಬಂದು ನಮ್ಮ ಡ್ರೈವರ್ನ 4:30 ಮೀಟ್ ಮಾಡ್ದು. ಅಲ್ಲಿಂದ ಇಷ್ಟ ಆಗಿದೆ ನೋಡಿ, ಗಾಡಿ ಸಿಕ್ಕಿದೆ, ಖುಷಿ ಇದೆ. ಥ್ಯಾಂಕ್ ಯು. ಇದಿಷ್ಟು ಮಾಲೀಕ ಆದಂತಹ ಸಚಿನ್ ಹಾಗೂ ಡ್ರೈವರ್ ಮಂಜು ಅವರ ಮಾತುಗಳು. ನ್ಯೂಸ್ ಫಸ್ಟ್ಗೆ ಅವರು ಧನ್ಯವಾದವನ್ನ ಹೇಳ್ತಿದ್ದಾರೆ. ರಾಜ್ಯದಲ್ಲಿ ಅಂದ್ರೆ ಕರ್ನಾಟಕದಿಂದ ಇಲ್ಲಿ ಕೇರಳದಲ್ಲಿ ಸಿಲುಕಿಕೊಂಡಿರೋ ರಕ್ಷಣೆಗೆ ನ್ಯೂಸ್ ಫಸ್ಟ್ ಸದಾ ಇರುತ್ತೆ.
ನೀವು ನ್ಯೂಸ್ ಫಸ್ಟ್ ಅನ್ನು ಕೂಡ ಇಲ್ಲಿರುವಂತಹ ಕರ್ನಾಟಕದಿಂದ ಬಂದಿರುವವರು ಸಂಪರ್ಕ ಮಾಡ್ಬೋದು. ಅವರ ರಕ್ಷಣೆಗೆ ನಾವು ಕೂಡ ಸಿದ್ಧ ಇರ್ತೀವಿ ಅನ್ನೋ ಮಾತನ್ನ ಹಾಗೂ ಭರವಸೆಯನ್ನ ನಾವು ಕೂಡ ನೀಡ್ತಿದ್ದೀವಿ. ಕೇರಳದಿಂದ ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.